ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿನ ಯಲಹಂಕದ BMS IT ಕಾಲೇಜಿನಲ್ಲಿ 2 ದಿನಗಳ ಕಾಲ ಕೋಡ್ ರೆಡ್ 3.0 ಅಂದರೆ 3ನೇ ವರ್ಷದ ಕೋಡ್ ರೆಡ್ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಸುಮಾರು 100ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು, ಸುಮಾರು 3000ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರು. ಅದರಲ್ಲಿ ಅಳಿದು ತೂಗಿ 260 ಜನ ಟ್ಯಾಲೆಂಟ್ ಇರ್ತಕ್ಕಂಥ, ಪ್ರತಿಭೆ ಇರ್ತಕ್ಕಂಥ, ಸಾಮರ್ಥ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆದರು. ಅಂದರೆ ರಿಯಲ್ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಬಂದಾಗ, ಅದು ಸಾಫ್ಟ್ವೇರು, ಹಾರ್ಡ್ವೇರ್ ಸೇರಿದಂತೆ ಬಿಸ್ನೆಸ್ಸು, ಎಜುಕೇಷನ್ನು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಕೋಡ್ ಮಾಡೋದು ಹೇಗೆ, ಕೋಡ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ರು. BMS IT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟು, ಹಾಗೆಯೇ ಸಿಬ್ಬಂದಿ, ಟೀಚರ್ಸು, ಸ್ಟೂಡೆಂಟ್ಸು ಸಹ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ 260 ಜನ ವಿದ್ಯಾರ್ಥಿಗಳಲ್ಲಿ ಅನೇಕ ಕಾಲೇಜು ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು, ಟ್ಯಾಲೆಂಟ್ನ ಪ್ರತಿಬಿಂಬಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಕೋಡ್ ಅನ್ನಂದರೆ ಸಮಸ್ಯೆನ ಬಗೆಹರಿಸಿ ಸಾಲ್ವ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತಹ ಅನೇಕ ತಂಡಗಳು ಇಲ್ಲಿ ಗೆದ್ದು ಹರ್ಷವನ್ನು ವ್ಯಕ್ತಪಡಿಸಿದೆ. ಆ ತಂಡಗಳ ವಿವರ ಹೀಗಿದೆ. BMS IT ಕೋಡ್ ರೆಡ್ 3.0ದಲ್ಲಿ ವಿಜೇತ ತಂಡಗಳ ಬಗ್ಗೆ. ಟೀಮ್ ಬಿಸ್ನೆಸ್ ಸಕ್ರಿಯ ಧ್ವನಿ ಮೂಲಗಳ ಮೇಲೆ ಸ್ವಯಂಚಾಲಿತವಾಗಿ ಕೇಂದ್ರೀಕರಿಸಲು ಬುದ್ಧಿವಂತ ಕ್ಯಾಮ್ರಾ ಝೂಮ್ನೊಂದಿಗೆ ಹೊಂದಾಣಿಕೆಯ ಆಡಿಯೋ ಬಿ ಫಾರ್ಮಿಂಗ್ ಅನ್ನು ಸಿಂಕ್ರೊನೈಸ್ ಮಾಡುವ ನೈಜ ಸಮಯದ ವ್ಯವಸ್ಥೆಯನ್ನು ಇವರು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಹಾಗೆಯೇ ಒಟ್ಟಾರೆಯಾಗಿ ರನ್ನರ್ಸ್ ಆಫ್ ತಂಡ, ಟೀಮ್ ಕಾನ್ವಾಯ್ ಕಮಾಂಡ್ ಯೂನಿಟ್, ರಿಯಲ್ ಟೈಮ್ ಕೋಡ್ ಸ್ಪೇಸ್ ವಿಶ್ಲೇಷಣೆ ಮತ್ತು ಡೈನಾಮಿಕ್ ರೂಟಿಂಗ್ ಮೂಲಕ ಟ್ರಾಫಿಕ್ ಹರಿವು ಮತ್ತು ಬೆಂಗಾವಲು ಚಲನೆಯನ್ನು ಅತ್ಯುತ್ತಮವಾಗಿಸಲು AI ಆಧಾರಿತ ವೇದಿಕೆಯನ್ನು ನಿರ್ಮಿಸುವುದು. ಇನ್ನು ಟ್ರ್ಯಾಕ್ ವೈಸ್ ವಿಜೇತರು, ಹಾರ್ಡ್ವೇರ್ ಟ್ರ್ಯಾಕ್ನಲ್ಲಿ ವಿಜೇತ ತಂಡ ಟೀಮ್ ಸಿಗ್ನೋಟಿಕ್. ಇವರು ಕಡಿಮೆ ಶಕ್ತಿಯ ಎಂಬೇಡೆಡ್ ಹಾರ್ಡ್ವೇರ್ನಲ್ಲಿ ನೈಜ ಸಮಯದ ಮ್ಯಾಪಿಂಗ್ ಮತ್ತು ಸ್ಥಳೀಕರಣವನ್ನು ಸಕ್ರಿಯಗೊಳಿಸುವ ಹಗುರವಾದ ಸ್ಲ್ಯಾಂಪ್ ಪರಿಹಾರವನ್ನು ಅಳವಡಿಸೋದು. ಇನ್ನು ರನ್ನರ್ ಆಫ್ ಟೀಮ್ ವಿಶ್ ಅಂದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು ರನ್ನರ್ಸ್ ಆಫ್ ಟೀಮ್ ವಿಶ್ನಲ್ಲಿ ವಿಜೇತರಾಗಿದ್ದಾರೆ. ಕ್ಯೂಗಳನ್ನು ಕ್ರಿಯಾತ್ಮಕವಾಗಿ ನಿರ್ವಹಿಸಲು ಮತ್ತು ನೈಜ ಸಮಯದ ಸಂವೇದಕ ಡೇಟಾವನ್ನು ಬಳಸಿಕೊಂಡು ಕಾಯುವ ಸಮಯವನ್ನು ಊಹಿಸಲು ಅಂದರೆ LOT ಚಾಲಿತ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿರ್ತಕ್ಕಂಥದ್ದು. ಸಾಫ್ಟ್ವೇರ್ ಟ್ರ್ಯಾಕ್ನಲ್ಲಿ ವಿಜೇತರು ತಂಡ ನಿಶಿಕಾ ಅಂದರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಇವರು ಸಾಫ್ಟ್ವೇರ್ ಟ್ರ್ಯಾಕ್ನಲ್ಲಿ ವಿಜೇತರಾಗಿದ್ದಾರೆ. ಜವಾಬ್ದಾರಿಯುತವಾಗಿ AI ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು LLM ಇನ್ಪುಟ್ಗಳು ಮತ್ತು ಔಟ್ಪುಟ್ಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ಫಿಲ್ಟರ್ ಮಾಡುವ ಕಡಿಮೆ ಲೇಟೆನ್ಸಿ ಸುರಕ್ಷತಾ ಗೇಟ್ವೇನ ಅಭಿವೃದ್ಧಿಪಡಿಸಿದ್ದಾರೆ. ಟೀಮ್ ಲಾಜಿಕ್ ಹೈನಲ್ಲಿ ರನ್ನರ್ಸ್ ಆಫ್ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಮೈಸೂರು. ಇವರು ವಿಭಿನ್ನ ಗೌಪ್ಯತೆ ತಂತ್ರಗಳನ್ನು ಬಳಸಿಕೊಂಡು ಆರೋಗ್ಯ ರಕ್ಷಣೆಗಾಗಿ ಗೌಪ್ಯತೆಯನ್ನು ಸಂರಕ್ಷಿಸುವ ಫೆಡರೇಟೆಡ್ ಕಲಿಕೆಯ ಚೌಕಟ್ಟನ್ನು ರಚಿಸಿರ್ತಕ್ಕಂಥದ್ದು. ಯುನಿಸಿಸ್ ಟ್ರ್ಯಾಕ್ನಲ್ಲಿ ವಿಜೇತರು ಟೀಮ್ ಬಂದು ಫರ್ವಿಡಸ್ ಫಿಶರ್ಗಳು BMS IT ಮತ್ತು ಇದರಲ್ಲೇ ರನ್ನರ್ಸ್ ಆಫ್ ಟೆಸ್ಲಾ ಕ್ಯೂರಿ BMS IT ಇವರು ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ. ಒಟ್ಟಾರೆಯಾಗಿ BMS IT ಕಾಲೇಜಿನಲ್ಲಿ ನಡೆದಂತಹ 2 ದಿನಗಳ ಕೋಡ್ ರೆಡ್ 3.0 ಸಕ್ಸಸ್ ಆಗಿದೆ ಅಂದರೆ ತಪ್ಪಾಗಲ್ಲ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು, ಪರಿಣಿತರು, ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಕೇಳೋಣ. It's a really great opportunity. Like this is our first time national hackathon, and we have won this. Did you all think that you'll win it? To be honest, we were confident enough. Like it's a key to success, right? So we knew that our problem statement is good, and we thought of like, okay, we'll put our efforts, and then the results in God's hand. Okay. For how long have you all been preparing for this hackathon? We are preparing from past 1 week. The tech stack is starting from 2 days before. Okay. We have just put the front end. Everything we have made right here, 24 hours. Yes. Right now, really excited. Surprise. We almost went home 2 times. You all didn't think that you would win. Yes, we were ready with going out. Yeah. So you're so glad that you stayed back. Yeah. Okay. What did you all build? So we built a audio visual zooming device, which will focus on a particular area of content, and it will visualize the enhance audio. the audio from that place and suppress the audio from any other places. So it's really good for content creators and vlogging. People who like to vlog in the streets and they want their voice to be heard instead of the surrounding ruckus. ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಯೂತ್ನೆಲ್ಲ
ಮುಂದೆ ಇರೋದಕ್ಕೆ ನಂಗೆ ಯಾವಾಗಲೂ ಖುಷಿ ಇದೆ. ಎನರ್ಜಿ ಇದೆಯಲ್ಲ, ಇದು ತುಂಬ ಇನ್ಫೆಕ್ಷಿಯಸ್ ನಮಗೆಲ್ಲ. ಕೋಡ್ ರೆಡ್ 3.0 ಇದು 3rd ಇಯರ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ಮಾಡೋ ಕೋಡಿಂಗು ಇಟ್ಸ್ ಸೋ ರಿಲವೆಂಟ್ ಟು ದ ರಿಯಲ್ ಲೈಫ್ ಪ್ರಾಬ್ಲಮ್ಸ್ಗೆ. ಸೊ ಇಟ್ಸ್ ಒನ್ ಆಫ್ ದ ಪಾತ್ವೇ, ಬ್ರಿಡ್ಜಿಂಗ್ ದ ಪಾತ್ವೇ ಟು ದ ವಾಟ್ ಎವರ್ ದೇ ಹ್ಯಾವ್ ಲರ್ನ್ಡ್ ಟು ದ ಫ್ಯೂಚರ್ ಆಯಿತಾ. ಸೊ ಅದರಿಂದ ತುಂಬ ಖುಷಿ ಆಯಿತು. ಐ ಥಿಂಕ್ ಸರ್ ಹೇಳ್ತಾಯಿದ್ರು ಅರೌಂಡ್ 3000 ರಿಜಿಸ್ಟ್ರೇಷನ್ಸ್ ಬಂತು ಅಂತ. ಆ್ಯಂಡ್ ದಿಸ್ ಟೈಮ್ ದೇ ಹ್ಯಾವ್ ಆಲ್ಸೋ ಇನ್ಕ್ಲೂಡೆಡ್ ಬಿಸ್ನೆಸ್ ಕೇಸ್ ವ್ಯಾಲ್ಯೂಸ್ ಅಂತ, ಅಂದರೆ ರಿಯಲ್ ಟೈಮ್ ಹೇಗೆ ಬಿಸ್ನೆಸ್ಗೆ ಅದು ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ, ಜಸ್ಟ್ ನಾಟ್ ಓನ್ಲಿ ಕೋಡ್ ಆ್ಯಂಡ್ ಇನ್ಕ್ಲೂಡಿಂಗ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಕೂಡ. ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ವಾತಾವರಣ ಕೂಡ BMSIT ಕಾಲೇಜ್ದು ಅಮೇಝಿಂಗ್. ದ ಇಂಪಾರ್ಟೆಂಟ್ಲಿ ಹೌ ಪ್ರಾಕ್ಟಿಕಲ್ ಇಟ್ ಈಸ್, ಹೌ ವೆಲ್ ಡೆವಲಪ್ ಮುಂದಕ್ಕೂ ಅಂದರೆ ಸ್ಟೂಡೆಂಟ್ಸ್ನ ಮತ್ತು ಫ್ಯಾಕಲ್ಟಿನ ಹೇಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ರಿಲೆವೆಂಟ್ ಆಗೋಕ್ಕೆ ಸ್ಟಡೀಸ್ಗೆ. ತುಂಬ ಖುಷಿ ಆಯಿತು ನೋಡಿ. ನನಗೆ ಬಂದು ಇವ್ರುಗಳ ಜೊತೆ ಎಲ್ಲ ಮಾತಾಡಿದ್ದಕ್ಕೆ ನನಗೆ ಆಮ್ ಫೀಲಿಂಗ್ ಮಚ್ ಮೋರ್ ಯಂಗರ್ ನಾವು. ಐ ಥಿಂಕ್ ವಿ ನೀಡ್ ಟು ಹ್ಯಾವ್ ಮಚ್ ಮೋರ್ ಕೋಆರ್ಡಿನೇಷನ್ ಸರ್ with the university and corporates. You let know whenever we need to come and help you and encourage the students. ಇವಾಗ ನಮ್ಮ ಸಮಾಜದಲ್ಲಿ ಸುಮಾರು ಸಮಸ್ಯೆಗಳನ್ನ ತಗೊಂಡು ಈ ಥರ ಕೋಡ್ ರೆಡ್ ಅಂತ ಹ್ಯಾಕಥಾನ್ ಅಂದರೆ ಅದ್ರ ಪರಿಹಾರ ಹುಡ್ಕೋದಕ್ಕೆ ಒಂದು ವಿಭಾಗಗಳು ತಂಡಗಳನ್ನ ಮಾಡಿಕೊಂಡು ಈ ಮಕ್ಕಳೆಲ್ಲ ಇನ್ನು 24 ಗಂಟೆ ಒಂದು ಟೀಮ್ ವರ್ಕಲ್ಲಿ ಅದನ್ನು ಪರಿಹಾರ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಕೇಳಿ ತುಂಬ ಖುಷಿ ಆಯಿತು. ಯಾಕೆಂದರೆ ಇದರಿಂದ ಅವರಿಗೆ ಟೀಮ್ ವರ್ಕ್ ಬಗ್ಗೆ ಗೊತ್ತಾಗುತ್ತೆ. ಇದರಿಂದ ಸಮಸ್ಯೆಗಳನ್ನ ಹೇಗೆ ತೊಗೋಬೇಕು, ಅದನ್ನು ಹೇಗೆ ಪರಿಹಾರ ಹುಡುಕಬೇಕು, ಅದರಲ್ಲಿ ಗೆಲ್ಲಿ ಅಥವಾ 2ನೇ ಪ್ರೈಸ್ ಬರಲಿ 3ನೇ ಪ್ರೈಸ್ ಬರಲಿ ವ್ಯತ್ಯಾಸ ಅದರಿಂದ ಜಾಸ್ತಿ ಇಲ್ಲ. ಆ ಅನುಭವ ಇರುತ್ತಲ್ಲ ಮಾಡೋದು, ಅದು ಅವ್ರನ್ನ ಜೀವನದಲ್ಲಿ ಮುಂದೆ ಅದಕ್ಕೆ ಹಾದಿ ಮಾಡಿಕೊಡುತ್ತೆ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.